25 ಕೋಟಿ ಕೊಡ್ತೀವಿ ಅಂತ ಹೇಳಿದೆ. ಆಲ್ರೆಡಿ ಬೇರೆ ಬೇರೆ ತಾಲೂಕಲ್ಲೆಲ್ಲ ಆಕ್ಷನ್ ಪ್ಲಾನ್ ಎಲ್ಲ ಸಿದ್ಧ ಆಗ್ತದೆ ಸರ್. 50 ಕೋಟಿಗೆ ಅಂತಲ್ಲ, ಈಗ ತಾರತಮ್ಯ ಕೂಡ ಆಗ್ತಿದೆ ಅನುದಾನದಲ್ಲಿ. ಇಷ್ಟೊತ್ತು ತಾವು ಅದನ್ನೇ ಮಾತಾಡಿದ್ರು ಸರ್, ಏನು ಹೇಳ್ತಾರೆ? ಇದು ಜಗತ್ ಜಾಹೀರಾತಾಗಿರ್ತಕ್ಕಂಥ ಸುದ್ದಿಗಳಲ್ವಾ, ನಾನು ಒಬ್ಬನೇ ಮಾತಾಡ್ತಕ್ಕಂಥ ಶಾಸಕರು ಅಲ್ಲ, ಇದು ಜಗತ್ ಜಾಹೀರಾತು. ಈಗಾಗಲೇ ನೀವು ಏನು ಹೊಡಿಸಿದ್ರಿ, ಪತ್ರವನ್ನು ಹೊಡಿಸಿದ್ರಿ, ಇಂಥ ರೂಮಲ್ಲಿ ಹೋಗಿ ಇಂಥ ಒಂದು ಮೀಟ್ ಮಾಡಿ 50 ಕೋಟಿಗೆ ಕೊಡಿ ಅಂತ ನೀವೇನು ಕೇಳಿದ್ದೀರಿ. ಇವತ್ತು ನಾವು ಕೂಡ ಪ್ರಜಾಪ್ರಭುತ್ವದಲ್ಲಿ ಶಾಸಕರಾಗಿ ಜನರ ಮಧ್ಯೆ ಗೆದ್ದು ಬಂದಿದ್ದೀವಿ. ಇದು ಒಂದು ಪಕ್ಷಕ್ಕೆ ಮಾಡ್ತಕ್ಕಂಥ ಮೋಸ ಅಲ್ಲ, ಇದು ಒಂದು ಪಕ್ಷಕ್ಕೆ ಮಾಡ್ತಕ್ಕಂಥ ಮೋಸ ಅಲ್ಲ, ಇಡೀ ಜನಾಂಗಕ್ಕೆ ಮಾಡ್ತಕ್ಕಂಥ ಮೋಸ ಇದು. ಏನಂತಂದ್ರೆ ಮುಳಬಾಗಿಲು ಕ್ಷೇತ್ರ ಅಂತಂದ್ರೆ ಎಲ್ಲ ಪಕ್ಷದ ಎಲ್ಲ ಜಾತಿಯ ಜನಾಂಗದವರು ಕೂಡ ಇದ್ದಾರೆ, ಇಡೀ ಜನಾಂಗಕ್ಕೆ ಮಾಡ್ತಕ್ಕಂಥ ಮೋಸ ಇದು. ನೀವು ಈಗಲೇ ಫಸ್ಟ್ ಅಪ್ರೂವಲ್ ಬಂದ್ಬಿಟ್ಟು ಯಾರು ಕೊಡ್ತಾ ಇದ್ದೀರಿ? ಕಾಂಗ್ರೆಸ್ ಶಾಸಕರು ಕೊಡ್ತಾ ಇದ್ದೀರಿ. ನಮ್ಗೆ ಇಲ್ಲಿ ತನಕ ಪ್ಲಾನಿಂಗ್ ಅಪ್ರೂವಲ್ ಕೊಟ್ಟಿಲ್ಲ, ನೀವು ಇಲ್ಲಿ ತನಕ ಫೈನಾನ್ಸಿಯಲ್ ಅಪ್ರೂವಲ್ ಮಾಡಿಲ್ಲ. 25 ಕೋಟಿ ಅಂತ ಹೇಳ್ತಿದ್ರಿ, ಇಲ್ಲಿ ತನಕ ನ್ಯಾಯಾಭ್ಯಾಸ ಕೂಡ ನಮ್ಗೆ ಏನಂತ ಕೂಡ ನಾವು ವಿಷಯ ಮೂಡಿಸಿಲ್ಲ. ಇದು ಒಂದು ಕಣ್ಣಿಗೆ ಸುಣ್ಣ, ಇನ್ನೊಂದು ಕಣ್ಣಿಗೆ ಬೆಣ್ಣೆ ಇಡ್ತಕ್ಕಂಥ ಪಾಪದ ಕೆಲಸ. ಈ ಪಾಪದ ಕೆಲಸ ತುಂಬಾ ದಿವಸ ಇರುವುದಿಲ್ಲ. ನನ್ಗೆ ಗೊತ್ತಿದ್ದ ಮಟ್ಟಿಗೆ ಹೋದ ಕಾಲದಲ್ಲಿ ನಾವು ಹಿಂದಿನ ಅನುಭವಿಸ್ತೀವಿ ಅಂತ ಹೇಳ್ತೇವೆ, ಇವಾಗ ಅನುಭವಿಸ್ ಹೋಗ್ಬೇಕು. ಈಗಾಗಲೇ ಯಾರಿಗೂ ನಿದ್ದೆ ಪರಿಸ್ಥಿತಿಗೆ ಹೋಗ್ತಾ ಇದ್ದೀರಿ, ಆಯ್ತಲ್ಲ. ನಿಮ್ಮ ಪಕ್ಷದ ಶಾಸಕರುಗಳೇ ಸಚಿವರೇ ಡಿಸೆಂಬರ್ ನೋಡೋಣ ಅಂತ ಹೇಳ್ತೀವಿ. ನಿಮ್ಮಲ್ಲಿ ವೈಮನಸ್ಸಾಗಿದೆ, ನಿಮ್ಮಲ್ಲಿ ಗುಂಪುಗಾರಿಕೆ ಆಗಿದೆ. ಈ ಗ್ಯಾರಂಟಿಗಳಿಂದ ಗೋತ್ರ ಇದೆಯಲ್ಲ, ಗ್ಯಾರಂಟಿ ಗೋತ್ರದಿಂದ ಇಡೀ ಪೂಜೆನೆ ಪುನಸ್ಕಾರ ಆಗೋಗಿದೆ, ಆಯ್ತಲ್ವಾ. ಸೊ ಇನ್ನು ಮುಂದೆ ಆದ್ರೂ ಎಚ್ಚೆತ್ಕೊಂಡು ಇನ್ನೂ ನಮ್ಗೆ ಉಳಿದಿರ್ತಕ್ಕಂಥ ದಿನಗಳಲ್ಲಿ ನಾವು ಜನಕ್ಕೆ ಹತ್ರ ಆದ್ರೆ ಜನ ನಮ್ಮನ್ನು ಪ್ರೀತಿ ಮಾಡ್ತಾರೆ, ಜನ ನಮ್ಮನ್ನ ಜನಪ್ರತಿನಿಧಿ ಅಂತಾರೆ. ಇಲ್ಲ ಅಂತಂದ್ರೆ ನೆಕ್ಸ್ಟ್ ಊರಲ್ಲಿ ಹೋಗೋಕೆ ಕಷ್ಟ ಆಗ್ತದೆ. ಇದು ಕಳೆದ ಒಂದು ಬಿಜೆಪಿ ಸರ್ಕಾರದಲ್ಲಿ ನಮಗೂ 20 ಕೋಟಿ ಅಷ್ಟು ಅನುದಾನ ಕೊಟ್ಟಿದ್ದು ಅಂತ ನಂಜೇಗೌಡರು ಈಗ ನೀವು ಸಹಿಸ್ಕೋಬೇಕು ಅಂತ ಹೇಳ್ತಿದ್ದಾರೆ. ಸಹಿಸ್ಕೋಬೇಕು ಅಂತಂದ್ರೆ ಅವ್ರು ಮಾಡಿದ ತಪ್ಪನ್ನ ನೀವು ಮಾಡಿದ್ರೆ ಇನ್ನು ಅವ್ರಿಗೂ ನಿಮ್ಗೆ ವ್ಯತ್ಯಾಸ ಏನು? ಇವರು ಆ ತಪ್ಪು ಮಾಡಿದಕ್ಕೆ ಇವತ್ತು ವಿರೋಧ ಪಕ್ಷದಲ್ಲಿ ಕೂತವ್ರೆ, ಹಂಗ ನೀವು ನೆಕ್ಸ್ಟ್ ವಿರೋಧ ಪಕ್ಷಕ್ಕೆ ಕೂತ್ಕೊಂಡು ರೆಡಿ ಇದ್ದೀರಿ, ವಿರೋಧ ಪಕ್ಷಕ್ಕೆ ಕೂತ್ಕೊಂಡು ರೆಡಿ ಇದ್ದೀರಿ. ಹೆಂಗಂದ್ರೆ ಈ ನಂಜೇಗೌಡ ಅಂತ ಶಾಸಕರಿಗೆ ನಾವು ಟಾಂಗ್ ಕೊಡಕ್ ಆಗೋದಿಲ್ಲ. ಯಾಕಂದ್ರೆ ಅವರು ಸ್ವಲ್ಪ ಮೇಧಾವಿಗಳು, ತುಂಬಾ ಓದಿರ್ತಕ್ಕಂಥ ಮೇಧಾವಿಗಳು, ಅವ್ರಿಗೆಲ್ಲ ನಾವು ಮಾತಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ಅವ್ರದೇ ಅಂತ ಸಿದ್ಧಾಂತಗಳಿದಾವೆ. ಸೊ ಅದರಿಂದ ಸ್ನೇಹಿತರು, ಅವರು ನಮ್ಮ ಸ್ನೇಹಿತರು, ಹಳೆ ಫ್ರೆಂಡ್, ನನಗೆ GDS ಹಳೆ ಫ್ರೆಂಡು, ಅದರಿಂದ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಅವ್ರು ಹೇಳಿದ್ದೇ ಶಾಸನ, ಈ ಯಾವುದೋ ಒಂದು ಬಾಹುಬಲಿ ಹೇಳ್ತಿದ್ರಲ್ಲ, ನಾನು ಹೇಳಿದ್ದೇ ಶಾಸನ ಅಂದ್ಬಿಟ್ಟು, ಹಂಗೆ ನಮ್ಮ ಕೋಲಾರ ಜಿಲ್ಲೆಗೆ ನಂಜೇಗೌಡ ಹೇಳಿದ್ದೇ ಶಾಸನ, ನಾವೇನು ಮಾತಾಡಂಗಿಲ್ಲ. ನಾಲ್ಕು ಕೂಟದಲ್ಲಿ ಬಹಳಷ್ಟು ಭ್ರಷ್ಟಾಚಾರ ಆಗಿದೆ, ಹೋರಾಟ ಮಾಡ್ತೀವಿ ಅಂತ SN ನರಸಿಂಹರು ಎಲ್ಲ ಹೇಳ್ತಾ ಇದ್ದಾರೆ. ಈಗಾಗಲೇ ಎಂಟ್ರಿ ಆಗಿದಾರಲ್ವಾ SN ನರಸಿಂಹರು, ಅದೇ ಆಸೆ ಆಕಾಂಕ್ಷೆ ಇಟ್ಕೊಂಡು ಎಂಟ್ರಿ ಆಗಿದಾರಲ್ವಾ. ಅದೇನ್ ಪಾಪ ಒಳಗಡೆ ಹೋಗ್ತಾರೆ, ನೋಡೋಣ ಏನ್ ಭ್ರಷ್ಟಾಚಾರ ಏನ್ ತೆಗಿತಾರೆ ಅಂತ ನೋಡೋಣ, ಅದಲ್ವಾ. ಎಲ್ಲಾ ಕಾಂಗ್ರೆಸ್ ಶಾಸಕರೆಲ್ಲ ಕಾಂಗ್ರೆಸ್ ಮುಳ್ಬಾಗ್ಲಲ್ಲಿ ಈ ಕೋಲಾರಲ್ಲಿ ಮನೆಯಿಂದ 3 ಬಾಗ್ಲು ಅಂತಾರಲ್ಲ, ನೋಡೋಣ ಒಳಗಡೆ ಹೋಗಿದ್ದಾರಲ್ಲ ಏನನ್ನ ಭ್ರಷ್ಟಾಚಾರ ಆಚೆ ತೆಗಿತಾರೆ ಅಂತ ನಾನು ಕೂಡ ಕಾದು ನೋಡ್ತಾ ಇದ್ದೀನಿ. ಸರ್, ಇದು ಆಗಸ್ಟ್ 5ಕ್ಕೆ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ರಾಹುಲ್ ಗಾಂಧಿ ಅವರು ಹೋರಾಟ ಮಾಡಿಕೊಂಡಿದ್ದಾರೆ. ಮತಗಳ್ಳತನ ಆಗಿದೆ ಬೆಂಗಳೂರಿನಲ್ಲಿ ಸೇರಿದಂತೆ ದೇಶಾದ್ಯಂತ ಆಗಿದೆ, ಅದ್ರ ವಿರುದ್ಧವಾಗಿ ಒಂದು ಹೋರಾಟ ಹಮ್ಮಿಕೊಂಡಿದ್ದಾರೆ ಸರ್. ನನಗೆ ಗೊತ್ತಿದ್ದ ಮಟ್ಟಿಗೆ ರಾಹುಲ್ ಗಾಂಧಿ ಮರ್ತೋಗ್ತಾರೆ, ಅವಾಗ ನಾಪ್ಕೊಂಬೇಕಾರ ಜನ, ಅದಕ್ಕೆ ಇಂಥದ್ದು ಕೆಲಸ ಮಾಡ್ಲಿಕ್ಕೆ ಬರ್ತಾರೆ, ಆಯ್ತಲ್ವಾ. ಹೇಗೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಅವರು ಮುಟ್ ನೋಡ್ಬೇಕಾಗುತ್ತೆ, ಹೇಳ್ತಲ್ಲ. ಅವ್ ಹೇಗೆ ಸಾಧ್ಯ ಆಗುತ್ತೆ ಮುಟ್ ನೋಡ್ಬೇಕಾದ್ರೆ. ನೀವು ಗೆದ್ರೆ ಮಾತ್ರ ಪಾಪ, ಬೇರೆಯವ್ರಿಗೆ ಗೆದ್ರೆ ಮಾತ್ರ ಕರ್ಮ, ಅದಲ್ಲ. ಇವ್ರು ಗೆದ್ಬಿಟ್ಟಿದ್ರೆ ಪಾಪ, ಇವು ಬೇರೆಯವ್ರಿಗೆ ಗೆದ್ರೆ ಕರ್ಮ. ಇದು ಏನಾಗುತ್ತೆ ಅಂದ್ರೆ ಈ ಟ್ರೆಂಡಿಂಗ್ ಅಂತ ಹೇಳ್ತಾರಲ್ಲ, ಈ ವೈರಲ್ ಟ್ರೆಂಡಿಂಗ್ ಏನಂತಾರೆ ಅದನ್ನ, ಈಗ ಇದಾಗ್ತಾರಲ್ಲ, ರೀಲ್ಸ್ ಆಗ್ತಾರಲ್ಲ, ಇದ್ರ ಟ್ರೆಂಡಿಂಗ್ ತರ ಇದು. ಜನ ಮರಿಬಾರ್ದು ಅನ್ನೋದಕ್ಕೆ ಒಂದು ಟ್ರೆಂಡಿಂಗ್ ತರ. ಥ್ಯಾಂಕ್ ಯು.